ಇವತ್ತಿನ ದಿನ ಈ ಒಂದು ವಿಡಿಯೋ ಮೂಲಕ ನಿಮಗೆ ಹೋಟ್ಲಲ್ಲಿ ಮಾಡ್ತಕ್ಕಂಥ ಚಿತ್ರಾನ್ನ ನೀವು ಯಾವ ರೀತಿ ಮನೆಯಲ್ಲೇ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದೀವಿ. ನಾವು ನಾರ್ಮಲ್ ಆಗಿ ಮಾಡ್ತಕ್ಕಂಥ ಚಿತ್ರಾನ್ನಕ್ಕಿಂತ ಖಂಡಿತ ಇದು ಬಹಳ ಭಿನ್ನವಾಗಿರುತ್ತೆ. ಬರೀ ಮಾಡೋದ್ರಲ್ಲಷ್ಟೇ ಅಲ್ಲ, ರುಚಿನಲ್ಲೂ ಸಹ. ಈಗ ಹೋಟೆಲ್ ಸ್ಟೈಲ್ನ ಚಿತ್ರಾನ್ನ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಅರ್ಧ ಕೆಜಿಯಷ್ಟು ಅಕ್ಕಿನ ತಗೊಂಡಿದ್ದೀವಿ. ಹಾಗೆ ಕಡಲೆಕಾಯಿ ಬೀಜ 100 ಗ್ರಾಂ, 2 ಮೀಡಿಯಂ ಗಾತ್ರದ ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. 50 ml ನಷ್ಟು ಎಣ್ಣೆ, ನಿಂಬೆ ರಸ 2 ಟೇಬಲ್ ಸ್ಪೂನ್ ಅಷ್ಟು, ಕಡಲೆಬೇಳೆ 1 ಟೇಬಲ್ ಸ್ಪೂನ್ ಅಷ್ಟು, ಉದ್ದಿನಬೇಳೆ 1 ಟೇಬಲ್ ಸ್ಪೂನ್ ಅಷ್ಟು, ಗೋಡಂಬಿ 25 ಗ್ರಾಂ, ಹಸಿ ಮೆಣಸಿನಕಾಯಿ 8 ರಿಂದ 10, ನಿಮಗೆ ಖಾರ ಎಷ್ಟು ಬೇಕೋ ಅದ್ರ ಪ್ರಕಾರ ಹಾಕೊಳ್ಳಿ. ಅರಿಶಿಣದ ಪುಡಿ ಸ್ವಲ್ಪ ತಗೋಬೇಕಾಗುತ್ತೆ. ತುಪ್ಪ 1 ಟೇಬಲ್ ಸ್ಪೂನ್ ಅಷ್ಟು, ಸಾಸಿವೆ ಸ್ವಲ್ಪ ಒಗ್ಗರಣೆಗೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವಿನ ಸೊಪ್ಪು ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು. ಕುಕ್ಕರಲ್ಲಿ ಅನ್ನ ಮಾಡಬೇಕಾದ್ರೆ ನಾವು 2 ಪದಾರ್ಥಗಳನ್ನ ಉಪಯೋಗಿಸ್ತೀವಿ. 1 ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವಿಲ್ಲಿ ತಗೊಂಡಿದ್ದೀವಿ. ಹಾಗೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನು ಸಹ ತಗೊಂಡಿದ್ದೀವಿ. ಈಗ ಹೋಟೆಲ್ ಸ್ಟೈಲಲ್ಲಿ ಚಿತ್ರಾನ್ನ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನೆಲ್ಲ ನೋಟ್ ಮಾಡ್ಕೊಂಡ್ರಲ್ಲ, ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ಮಾಡ್ತಕ್ಕಂಥ ವಿಧಾನ ನಾವೀಗ ತಿಳ್ಕೊಳ್ಳೋಣ. ಮೊದಲಿಗೆ ನಾವು ತಗೊಂಡಂಥ ಅಕ್ಕಿನ 1 ರಿಂದ 2 ಬಾರಿ ನೀಟಾಗಿ ನೀರಲ್ಲಿ ತೊಳೆದು ಇಟ್ಕೊಂಡಿದ್ದೀವಿ. ಹಾಗೆ ಇದಕ್ಕೆ ನಾವು ಎಷ್ಟು ಬೇಕಾದ್ರೂ ನೀರು ಸೇರಿಸ್ಬೋದು, ಯಾಕೆಂದರೆ ಅಕ್ಕಿ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಬೇಕು. ಅಂದರೆ ಸರಿಸುಮಾರು 10 ನಿಮಿಷಗಳ ಕಾಲ ನಾವು ಇದನ್ನು ನೆನೆಸ್ಕೊಳ್ತೀವಿ. ನಾವು 10 ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿದ್ದಂಥ ರೈಸನ್ನು ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ಅದೇ ರೀತಿಯಾಗಿ ನಾವು ತಗೊಂಡಂಥ 2 ಲೋಟದ ರೈಸ್ಗೀಗ ನಾವು 4 ಲೋಟದಷ್ಟು ನೀರನ್ನು ಸೇರಿಸ್ತಾ ಇಲ್ಲ. ಗಮನ ಇಟ್ಕೊಳ್ಳಿ, ನಾವು ಕೇವಲ 3 ಲೋಟ ನೀರನ್ನು ಮಾತ್ರ ಸೇರಿಸ್ತಾ ಇದ್ದೀವಿ. ಅದರಲ್ಲಂತೂ ಎಸ್ಪೆಷಲಿ ಹೋಟೆಲ್ ಸ್ಟೈಲ್ನಲ್ಲಿ ಚಿತ್ರಾನ್ನ ಮಾಡೋದಕ್ಕೆ ಈ ಪದ್ಧತಿ ನೀವು ಪಾಲಿಸಲೇಬೇಕು. ಏಕೆಂದರೆ ಚಿತ್ರಾನ್ನ ನಮಗೆ ಬರೀ ರುಚಿ ಅಷ್ಟೇ ಅಲ್ಲ, ಅದು ಉದುರಾಗಿ ಶೈನಿಂಗು ಸಹ ಬರಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಜೊತೆಗೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆನೂ ಸಹ ಸೇರಿಸ್ತಾ ಇದ್ದೀವಿ. ಈ ರೀತಿಯಾಗಿ ಎಣ್ಣೆ ಸೇರಿಸೋದ್ರಿಂದ ರೈಸು ಬಹಳ ಚೆನ್ನಾಗಿ ಬಿಡಿಬಿಡಿಯಾಗಿ ಬೇಯುತ್ತೆ. ಜೊತೆಗೆ ನಿಮಗೆ ಅನ್ನನೂ ಸಹ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ. ಓಕೆ, ಈಗ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ ಬರೋವರೆಗೂ ನಾವು ಕೂಗಿಸ್ಕೊಂಡು ಬರೋಣ. ಓಕೆ ವೀಕ್ಷಕರೇ, ಈಗ ಕುಕ್ಕರಲ್ಲಿ 2 ವಿಸಲ್ ಕೂಗಿಸಿ ನಾವು ಕುಕ್ಕರ್ನ ಸಹ ತಣ್ಣಗೆ ಮಾಡ್ಕೊಂಡಿದ್ದೀವಿ. ಬನ್ನಿ ನೋಡೋಣ ಅನ್ನ ಯಾವ ರೀತಿ ಆಗಿದೆ ಅಂತ. ನೀವು ನೋಡ್ತಾ ಇದ್ರಲ್ಲ, ನಮಗೆ ಬೇಕಾದಂಥ ರೀತಿಯೇ ಅನ್ನ ರೆಡಿಯಾಗಿದೆ. ಯಾಕೆಂದರೆ ಅನ್ನದಲ್ಲಿ ಶೈನಿಂಗ್ ಇದೆ, ಜೊತೆಗೆ ಉದುರಾಗಿದೆ. ಅಷ್ಟೇ ಅಲ್ಲ, ಅನ್ನನೂ ಸಹ ಚೆನ್ನಾಗಿ ಬೆಂದಿದೆ. ಬನ್ನಿ ಈಗ ಚಿತ್ರಾನ್ನ ಮಾಡೋದಕ್ಕೆ ಒಗ್ಗರಣೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ. ಮೊದಲಿಗೆ ನಾವಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀವಿ. ಸ್ಟವ್ ಹಚ್ಚಿ ಬಾಣಲಿನ ಬಿಸಿ ಮಾಡ್ಕೊಳ್ಳೋಣ. ಈಗ ಬಾಣಲಿ ಬಿಸಿ ಆಗಿದೆ. ಬಿಸಿಯಾದಂಥ ಬಾಣಲಿಗೆ ನಾವು ಒಗ್ಗರಣೆಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ. ಈಗ ಎಣ್ಣೆ ಸ್ವಲ್ಪ ಹೊತ್ತು ಕಾಯಬೇಕಾಗುತ್ತೆ. ಈಗ ಇಲ್ಲಿ ಎಣ್ಣೆ ಕಾದಿದೆ. ಕಾದಂಥ ಎಣ್ಣೆಗೆ ನಾವು ಸಾಸಿವೆ ಹಾಕಿ ಸಿಡಿಸ್ಕೊಳ್ಳೋಣ. ಈಗ ಸಾಸಿವೆ ಚೆನ್ನಾಗಿ ಸಿಡಿದಾಗಿದೆ. ಈಗ ನಾವು ಇದಕ್ಕೆ ಕಡಲೆಬೇಳೆ ಸೇರಿಸ್ಕೊಳ್ಳೋಣ, ಹಾಗೆ ಉದ್ದಿನಬೇಳೆ. ಈಗ ಇದನ್ನೆಲ್ಲ ಸ್ವಲ್ಪ ಹೊತ್ತು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡೋದ್ರಿಂದ ಇವೆಲ್ಲ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ಇದನ್ನೆಲ್ಲ ನಾವು ಲೋ ಫ್ಲೇಮಲ್ಲೇ ಮಾಡ್ಕೊಳ್ತಾ ಇದ್ದೀವಿ. ನಂತರ ಈಗ ಇದಕ್ಕೆ ನಾವು ಹಸಿಮೆಣಸಿನ್ಕಾಯಿನ ಸೇರಿಸೋಣ. ಹಾಗೆ ಹಸಿಮೆಣಸಿನ್ಕಾಯಿನೂ ಸಹ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬಿಸಿ ಮಾಡಿ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನಾವು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಕರಿಬೇವು ಸಹ ಸ್ವಲ್ಪ ಹೊತ್ತು ಬಿಸಿ ಆದ್ರೆ ಸಾಕು. ಈ ಕರಿಬೇವು ಸಹ ಸೇರಿಸಾಗಿದೆ. ನಾವು ಇದಕ್ಕೆ ಈಗ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಈಗ ಈರುಳ್ಳಿನ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಮೀಡಿಯಂ ಫ್ಲೇಮಲ್ಲಿ ಒಂದು 3 ರಿಂದ 4 ನಿಮಿಷಗಳ ಕಾಲ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ. ಈಗ ಈರುಳ್ಳಿ ಬೇಯ್ತಾ ಇರಬೇಕಾದ್ರೆ ನಾವು ಮಧ್ಯದಲ್ಲೇ ನಾವು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಯಾಕೆಂದರೆ ಈ ಸಮಯದಲ್ಲಿ ನಾವು ಉಪ್ಪು ಹಾಕಿ ಚೆನ್ನಾಗಿ ಈರುಳ್ಳಿನ ಬೇಯಿಸೋದ್ರಿಂದ ಈರುಳ್ಳಿನೂ ಸಹ ಚೆನ್ನಾಗಿ ಬೇಯುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಜೊತೆಗೆ ಅರಿಶಿಣದ ಪುಡಿನೂ ಸಹ ಸೇರಿಸ್ತಾ ಇದ್ದೀವಿ. ಎಲ್ಲನೂ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಫ್ರೈ ಆದ ನಂತರ ನಾವು ಮತ್ತೊಂದು ಚಿಕ್ಕದಾದಂತಹ ಕಡಾಯಿನ ತಗೊಂಡು ಮತ್ತೆ ಕಡಾಯಿನ ಬಿಸಿ ಹಾಕೋಸ್ಕರ ಇಟ್ಟಿದ್ದೀವಿ ಇಲ್ಲಿ. ಈಗ ಕಡಾಯಿ ಬಿಸಿಯಾಗಿದೆ. ಬಿಸಿಯಾದಂತಹ ಕಡಾಯಿಗೆ ನಾವು ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ. ಈ ಎಣ್ಣೆ ಬಿಸಿಯಾದ ನಂತರ ನಾವು ತಗೊಂಡಂಥ ಗೋಡಂಬಿ ಹಾಗೆ ಕಡಲೆಕಾಯಿ ಬೀಜನ ಸಪ್ರೇಟಾಗಿ ಹುರಿದು ನಾವು ಇಟ್ಕೊಳ್ತಾ ಇದ್ದೀವಿ. ಯಾಕೆಂತಂದರೆ ನಾವು ಈರುಳ್ಳಿ ಜೊತೆಗೇನೆ ಕಡಲೆಕಾಯಿ ಬೀಜ ಸೇರಿಸಲ್ಲ. ಈರುಳ್ಳಿ ಜೊತೆ ಕಡಲೆಕಾಯಿ ಬೀಜ ಸೇರಿಸೋದ್ರಿಂದ ನಿಮಗೆ ತುಂಬ ಮೆತ್ತಗಾಗಿಬಿಡುತ್ತೆ, ತಿನ್ನೋದಕ್ಕೆ ರುಚಿ ಇರಲ್ಲ. ಯಾವತ್ತೂ ಕಡಲೆಕಾಯಿ ಬೀಜ ಕ್ರಿಸ್ಪಿಯಾಗಿದ್ರೇ ಅದರ ರುಚಿ ಹೆಚ್ಚು.
ಈಗ ಎಣ್ಣೆ ಕಾದು ಇಲ್ಲಿ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ ಮೊದಲಿಗೆ ಗೋಡಂಬಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀವಿ. ಈ ರೀತಿ ಗೋಡಂಬಿನ ಹುರ್ಕೊಳ್ಳೋದ್ರಿಂದ ಗೋಡಂಬಿ ತುಂಬ ಕ್ರಿಸ್ಪಿ ಆಗುತ್ತೆ. ಜಸ್ಟ್ ಒಂದು 20 ಸೆಕೆಂಡಿಂದ 30 ಸೆಕೆಂಡ್ ಹುರ್ಕೊಂಡ್ರೆ ಸಾಕು ಗೋಡಂಬಿನ. ಈಗ ಗೋಡಂಬಿಯಲ್ಲಿ ಹುರಿದಾಗಿದೆ. ಕಡಲೆಕಾಯಿ ಬೀಜನ ಹಾಕ್ಕೊಂಡು ಹುರ್ಕೊಳ್ಳೋಣ. ಇದನ್ನು ಸಹ ನಾವು ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀವಿ. ಈಗ ಕಡಲೆಕಾಯಿ ಬೀಜನೂ ನಾವಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಸುಮಾರು 1 ನಿಮಿಷದ ಕಾಲ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆ ನಿಮಗೆ ಕಡಲೆಕಾಯಿ ಬೀಜ ತುಂಬ ಕ್ರಿಸ್ಪಿ ಆಗ್ತಕ್ಕಂಥದ್ದು. ನೀವು ಹಲವಾರು ರೀತಿ ಚಿತ್ರಾನ್ನ ಮಾಡ್ಬೋದು, ಆದರೆ ಈ ರೀತಿ ಒಮ್ಮೆ ಚಿತ್ರಾನ್ನ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಈ ಚಿತ್ರಾನ್ನದ ಒಂದು ಟೇಸ್ಟ್ ಏನು ಅಥವಾ ಇಲ್ಲಿರ್ತಕ್ಕಂಥ ವ್ಯತ್ಯಾಸ ಏನು ಅಂತ ಖಂಡಿತ ನೀವೇ ಕಮೆಂಟ್ ಮಾಡ್ತೀರಾ ಮುಂದೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ, ಯಾಕಂದರೆ ಒಂದೇ ಕಡೆ ಕಡಲೆಕಾಯಿ ಬೀಜ ಬಿಟ್ಬಿಟ್ರೆ ನಿಮಗೆ ಸೀದೋಗುತ್ತೆ, ಆಮೇಲೆ ಟೇಸ್ಟ್ ಹಾಳಾಗುತ್ತೆ. ಈಗ ಇಲ್ಲಿ ಕಡಲೆಕಾಯಿ ಬೀಜ ಚೆನ್ನಾಗಿ ಫ್ರೈ ಆಗಿದೆ. ನಾವು ಫ್ಲೇಮ್ ಆಫ್ ಮಾಡ್ಕೊಳ್ತಾ ಇದ್ದೀವಿ. ನಾವು ಈರುಳ್ಳಿ ಹುರಿದಂಥ ಬಾಣಲಿಗೆನೆ ನಾವೀಗ ತುಪ್ಪನೂ ಸಹ ಸೇರಿಸ್ಕೊಳ್ಳೋಣ. ತುಪ್ಪನೂ ಸೇರಿಸೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ. ಜೊತೆಗೆ ನಾವೇನು ನಿಂಬೆಹಣ್ಣಿನ ರಸ ತೊಗೊಂಡಿದ್ದೀವಿ, ಆ ನಿಂಬೆಹಣ್ಣಿನ ರಸನೂ ಸಹ ಸೇರಿಸ್ತಾ ಇದ್ದೀವಿ. ಚಿತ್ರಾನ್ನಕ್ಕೆ ಬಹಳ ಟೇಸ್ಟ್ ಕೊಡ್ತಕ್ಕಂಥದ್ದು ಈ ಹುಳಿ. ಈಗ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ತುಪ್ಪ ಮತ್ತು ನಾವು ಹಾಕ್ತಂಥ ನಿಂಬೆ ರಸ ಚೆನ್ನಾಗಿ ಬೆರೆತಿದೆ. ನಾವು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬಿಡಿ ಬಿಡಿಯಾದಂಥ ಉದುರಾದಂಥ ಅನ್ನನ ಸೇರಿಸ್ಕೊಳ್ಳೋಣ. ನೋಡ್ತಾ ಇದ್ರಲ್ಲ ರೈಸ್ ನಿಮಗೆ ಎಷ್ಟು ಉದುದ್ರಾಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಚಿತ್ರಾನ್ನಕ್ಕೆ ಈ ರೀತಿ ಉದುದ್ರಾಗಿದ್ರೇ ಚಿತ್ರಾನ್ನದ ರುಚಿನೂ ಸಹ ಚೆನ್ನಾಗಿರೋದು. ನಾವಿಲ್ಲಿ ಮಾಡ್ತಾ ಇರ್ತಕ್ಕಂಥ ಚಿತ್ರಾನ್ನದ ಕ್ವಾಂಟಿಟಿ 4ರಿಂದ 5 ಜನಕ್ಕೆ ಒಮ್ಮೆಲೆ ತಿನ್ಬೋದು. ನಿಮ್ಗೇನಾದ್ರು ಕಡಿಮೆ ಕ್ವಾಂಟಿಟಿ ಇರಬೇಕಂದ್ರೆ ನಾವು ಹೇಳಿದಂಥ ಮೆಜರ್ಮೆಂಟಲ್ಲಿ ನೀವು ಅರ್ಧ ಮೆಜರ್ಮೆಂಟ್ನ ತೊಗೊಂಡು ಮಾಡ್ಕೋಬೋದು. ಈಗ ಇಲ್ಲಿ ಕಂಪ್ಲೀಟಾಗಿ ನಾವು ಬೇಯಿಸಿಟ್ಟಂಥ ಅರ್ಧ kg ಅನ್ನನ ನಾವು ಒಗ್ಗರಣೆಗೆ ಸೇರಿಸಿದ್ದೀವಿ. ಈಗೆಲ್ಲನೂ ಸಹ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡೋದಕ್ಕೂ ಮೊದಲು ನಾವು ಸಪ್ರೇಟಾಗಿ ಹುರಿದಿಟ್ಕೊಂಡಂಥ ಕಡಲೆಕಾಯಿ ಬೀಜ ಹಾಗೆ ಗೋಡಂಬಿನ ಸೇರಿಸ್ತಾ ಇದ್ದೀವಿ. ಈ ರೀತಿ ಸೇರಿಸೋದ್ರಿಂದ ನಿಮ್ಗೆ ಯಾವುದೇ ಕಾರಣಕ್ಕೂ ಕಡಲೆಕಾಯಿ ಬೀಜ ಆಗ್ಬೋದು, ಗೋಡಂಬಿ ಆಗ್ಬೋದು ಮೆತ್ತಗಾಗೋ ಚಾನ್ಸೇ ಇಲ್ಲ, ತುಂಬ ಕ್ರಿಸ್ಪಿಯಾಗಿರುತ್ತೆ. ಈಗ ಇದನ್ನೆಲ್ಲ ನಾವು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಬೇಕಾದ್ರೆ ನೀವು ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕೆಂದರೆ ಯಾವುದೇ ರೀತಿಯಾದಂಥ ಬಿಳಿಯಾದಂಥ ಅನ್ನ ಕಾಣಬಾರ್ದು. ಜೊತೆಗೆ ಬಾಣಲಿ ಕೆಳಗಡೆ ನಿಮಗೆ ಹಾಗೆ ಉಳಿದ್ಬಿಡುತ್ತೆ ಈ ಒಂದು ಚಿತ್ರಾನ್ನದ ಗೊಜ್ಜು, ಅದನ್ನು ಸಹ ಚೆನ್ನಾಗಿ ಬೆರೆಸ್ಕೊಳ್ಳಿ ನೀವು. ಓಕೆ ವೀಕ್ಷಕರೇ, ಈಗ ಚಿತ್ರಾನ್ನ ಹೋಟೆಲ್ ಸ್ಟೈಲ್ನಲ್ಲಿ ಕಂಪ್ಲೀಟಾಗಿ ರೆಡಿಯಾಗಿದೆ. ಅಲಂಕಾರಕ್ಕೋಸ್ಕರ ಸ್ವಲ್ಪ ಕಡಲೆಕಾಯಿ ಬೀಜ ಹಾಗೆ ಗೋಡಂಬಿನ ಮೇಲೆ ಹಾಕ್ಕೊಂಡಿದ್ದೀವಿ. ಜೊತೆಗೆ ನಾವೀಗ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಉದುರಿಸ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಸಹ ಚಿತ್ರಾನ್ನಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡೋಣ ವೀಕ್ಷಕರೇ, ಹೋಟೆಲ್ ಸ್ಟೈಲ್ನಲ್ಲಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ, ರೈಸ್ನ ಯಾವ ರೀತಿ ಉದುದ್ರಾಗಿ ಮಾಡ್ಕೋಬೇಕು, ಅದೇ ರೀತಿ ಕಡಲೆಕಾಯಿ ಬೀಜನ ಯಾವ ರೀತಿ ಸಪ್ರೇಟಾಗಿ ಹುರ್ಕೋಬೇಕು ಅನ್ನೋದನ್ನು ಪ್ರತಿಯೊಂದು ನೋಡೋರಲ್ಲ. ಹಾಗಿದ್ರೆ ನೀವು ಸಹ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ನೀವು ಈ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಈ ವಿಡಿಯೋ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ.